ತಾಲೂಕಿನಲ್ಲಿ ಕ್ಯಾಮೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಇದು ಒಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ. ನಮ್ಮ ಪೂರ್ವಜರು ಮಾತನಾಡ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನ ಮಾತಾಡೋದು ಆ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ಇತಿಹಾಸ ಸುಮಾರು 3,500 ವರ್ಷ ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಅದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿ ಪ್ರತೀತಿ ಇದೆ. ಆ ದೇವಸ್ಥಾನದ ರಥೋತ್ಸವ ಇವತ್ತು ಜರುಗಿದೆ. ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀವಿ. ನಾನು ಆಂಜನೇಯ ಸ್ವಾಮಿ ಹತ್ರ ನಾನು ಕೇಳ್ಕೊಂಡಿರೋದು, ಈ ಭಾಗದ ಜನರಿಗೆ ಶಾಂತಿ ಕೊಡಿ, ಮಳೆ ಬೆಳೆ ಇದೆಲ್ಲ ಸಕಾಲಕ್ಕೆ ಆಗಬೇಕು, ರೈತ ಸಂತೋಷದಿಂದ ಇರಬೇಕು, ಆ ರೀತಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಂಜನೇಯ ಸ್ವಾಮಿಯನ್ನು ಕೇಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ರಾಜಗೋಪುರ ಕಟ್ಟಬೇಕು ಅಂತೇಳಿ ಭಾಳ ದಿವಸದ ಬಯಕೆ ಇತ್ತು, ಬೇಡಿಕೆ ಇತ್ತು. ಅದನ್ನು ನಮ್ಮ ದಾನಿಗಳೊಬ್ಬರು, ನಮ್ಮ ಏನವ್ರ ಹೆಸರು, ರಾಮಕೃಷ್ಣ ಶೆಟ್ಟರು, ಅವರು ಅದನ್ನು ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರ ಕೈನಲ್ಲೇ ಇವತ್ತು ಅಡಿಗಲ್ಲು ಹಾಕಿದ್ದೇವೆ. ಹಾಗಾಗಿ ಆದಷ್ಟು ಮುಂದಿನ ಜಾತ್ರೆ ಬರೋ ಅಷ್ಟೊತ್ತಿಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಮ್ಮ ಭಕ್ತಾದಿಗಳು ಕೂಡ ಒಂದಿಷ್ಟು ಸಹಾಯ ಮಾಡ್ತಾರೆ. ಅದರಿಂದ ಭಾಳ ಉತ್ತಮವಾದ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ವಿಶೇಷವಾಗಿ ಬ್ರಹ್ಮರಥೋತ್ಸವ ಆಗುತ್ತೆ. ಶ್ರೀರಾಮ ದೇವರ ಒಂದು ಕಲ್ಯಾಣೋತ್ಸವ ಆಗುತ್ತೆ. ಹಾಗೂ ಸ್ವಾಮಿಯ ಒಂದು ಪಂಚಾಮೃತ ಅಭಿಷೇಕ, ಬೆಳಗಿನ ಜಾವ ನಿರ್ಮಾಲ್ಯ ಹಾಗೂ ಶ್ರೀದೇವಿ ಭೂದೇವಿ ಇರತಕ್ಕಂತಹ ಒಂದು ದಿವ್ಯವಾದ ಒಂದು ಉತ್ಸವ ಮೂರ್ತಿಯ ಕೂಡ ಒಂದು ಕಲ್ಯಾಣೋತ್ಸವ ಆಗುತ್ತದೆ. ಅದೇ ರೀತಿಯಾಗಿ ಬೆಳಗಿನ ಜಾವದಿಂದಲೂ ಕೂಡ ಸ್ವಾಮಿಗೆ ವಿಶೇಷವಾದ ಒಂದು ಹೂವಿನ ಅಲಂಕಾರ ಆಗಿರ್ಬೋದು, ಹಾಗೆಲ್ಲ ವಿಶೇಷವಾದ ಪೂಜೆಯು ಕೂಡ ಈ ಒಂದು ಸಂದರ್ಭದಲ್ಲಿ ರಥಸಪ್ತಮಿಯಂದು ನಾವು ಇಲ್ಲಿ ದೇವರಿಗೆ ನೆರವೇರಿಸ್ತೇವೆ. ಎಷ್ಟು ದಿವಸ ನಡೆಯುತ್ತೆ ಕಾರ್ಯಕ್ರಮ? ರಥೋತ್ಸವ ಆದಮೇಲೆ ಸುಮಾರು ರಥೋತ್ಸವ ಆದಮೇಲೆ ಉತ್ಸವಾದಿಗಳಿರ್ತವೆ. ಗರುಡೋತ್ಸವ, ಶೇಷೋತ್ಸವ, ಶಯನೋತ್ಸವ, ಈ ರೀತಿಯಾಗಿ ಅನೇಕ ಉತ್ಸವಗಳಿರ್ತವೆ. ಸುಮಾರು ಪೌರ್ಣಿಮೆಯವರೆಗೂ, ಮಾಘ ಮಾಸದ ಪಂಚಮಿಯಿಂದ ಪೌರ್ಣಿಮೆಯವರೆಗೂ ವಿಶೇಷವಾಗಿ ಆ ಸ್ವಾಮಿಯ ಸನ್ನಿಧಿಯಲ್ಲಿ ರಥ ಉತ್ಸವಾದಿಗಳು ನಡೆಯುತ್ತವೆ.
ವಿಶೇಷತೆ ಏನು ಸ್ವಾಮಿ ಕ್ಯಾಮಳಿ ದೇವಸ್ಥಾನದ ವಿಶೇಷತೆ? ವಿಶೇಷತೆ ಏನಂತಂದ್ರೆ ಸ್ವಾಮಿ ಎಲ್ಲ ಕಡೆ ಕೂಡ ಆಂಜನೇಯ ಸ್ವಾಮಿ ಅಂತಂದ್ರೆ ಕೇವಲ ಆಂಜನೇಯ ಸ್ವಾಮಿ ಇರ್ತಾನೆ. ಇಲ್ಲಿ ಒಂದು ಅವತಾರದಿಂದ ಕೂಡಿರ್ತಕ್ಕಂತಹ ದಿವ್ಯವಾದ ಸಾನ್ನಿಧ್ಯ. ಹನುಮ, ಭೀಮ, ಮಧ್ವ ಒಂದು ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡಲಿಕ್ಕಾಗಿ ಹನುಮಂತ ದೇವರಾಗಿ, ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆ ಮಾಡಲಿಕ್ಕಾಗಿ ಭೀಮಸೇನ್ ದೇವರಾಗಿ, ಮತ್ತು ಕಲಿಯುಗದಲ್ಲಿ ವೇದವ್ಯಾಸರ ಸೇವೆ ಮಾಡಲಿಕ್ಕಾಗಿ ಮಧ್ವಾಚಾರ್ಯರಾಗಿ ಹನುಮ, ಭೀಮ ಮತ್ತು 3 ಅವತಾರವನ್ನು ಆ ವಾಯುದೇವರು ಎತ್ತಿ ವಿಶೇಷವಾಗಿ ಆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಆ ವಿಶೇಷವಾದ ಸಾನ್ನಿಧ್ಯ ಈ ಕ್ಯಾಮೆನಹಳ್ಳಿ ಇರ್ತಕ್ಕಂಥದ್ದು ಒಂದು ವಿಶೇಷ. ಕಮನೀಯ ಕ್ಷೇತ್ರ ಅಂತ ಯಾಕೆ ಕರೀತಾರೆ?